ನಮಸ್ಕಾರ ಬಂಧುಗಳೇ, ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವಿಶ್ವದಲ್ಲಿ ವೇಗವಾಗಿ ಬೆಳೀತಾ ಇರುವ ಧರ್ಮ ಯಾವುದು ಗೊತ್ತಾ? ಅತಿ ಹೆಚ್ಚು ಜನ ಮತಾಂತರ ಆಗ್ತಾ ಇರೋದು ಯಾವ ಧರ್ಮಕ್ಕೆ ಗೊತ್ತಾ? 2050ರ ಹೊತ್ತಿಗೆ ಹಿಂದೂ ಧರ್ಮವೇ ಕಾಣೆಯಾಗಿ ಹೋಗ್ಬಿಡತ್ತಂತೆ. ಅಂದ್ರೆ ಹಿಂದೂ ಧರ್ಮ 2050ರ ಹೊತ್ತಿಗೆ ಭೂಮಿಯ ಮೇಲಿಂದ ಅಳಿಸಿ ನಶಿಸಿ ಹೋಗತ್ತಂತೆ. ಹೀಗಂತ ನಾವ್ ಹೇಳ್ತಾ ಇಲ್ಲ, ಯಾವುದೇ ಪುರಾಣ ಹೇಳ್ತಾ ಇಲ್ಲ, ಬದಲಾಗಿ ಒಂದು ರಿಪೋರ್ಟ್ ಹೇಳ್ತಾ ಇದೆ. ಆ ವರದಿಯಲ್ಲಿ ಏನಿದೆ ಅದರ ಬಗ್ಗೆ ವಿವರವಾಗಿ ನೋಡೋಣ. ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಜೊತೆಗೆ ಜಾಗೃತರಾಗುವಂತಹ ಸಮಯ ಬಂದಿದೆ. ಸನಾತನ ಧರ್ಮ, ಹಿಂದೂ ಧರ್ಮ ಉಳಿಬೇಕಂತಂದ್ರೆ ಈ ವಿಡಿಯೋವನ್ನ ಹೆಚ್ಚಾಗಿ ಶೇರ್ ಮಾಡಿ. ಜೊತೆಗೆ ಹಿಂದೂ ಸನಾತನ ಧರ್ಮವನ್ನ ಎಚ್ಚರಿಸುವ ಕಾರ್ಯ ನಿಮ್ಮಿಂದಲೂ ಆಗಲಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. 1400 ವರ್ಷಗಳ ಹಿಂದೆ ಅಸ್ತಿತ್ವಕ್ಕೆ ಬಂದ ಇಸ್ಲಾಂ ಪ್ರಸ್ತುತ ಜಗತ್ತಿನಲ್ಲಿ ಅತ್ಯಂತ ವೇಗವಾಗಿ ಹರಡ್ತಾ ಇರುವ ಧರ್ಮ ಆಗಿದೆ. ಪ್ರಸ್ತುತ ಇಸ್ಲಾಂ ಕ್ರಿಶ್ಚಿಯನ್ ಧರ್ಮದ ನಂತರ ವಿಶ್ವದ 2ನೇ ಅತಿದೊಡ್ಡ ಧರ್ಮವಾಗಿ ಬದಲಾಗಿ ಹೋಗ್ಬಿಟ್ಟಿದೆ. ಮುಸ್ಲಿಂ ಜನಸಂಖ್ಯೆಯನ್ನ ಹೆಚ್ಚಿಸುವ ಪ್ರವೃತ್ತಿ ಮುಂದುವರೆದ್ರೆ ಅವರು ವಿಶ್ವದಲ್ಲೇ ಹೆಚ್ಚು ಜನರು ಆಗುವ ಸಮಯ ದೂರ ಇಲ್ಲ ಅಂತ ಅಮೆರಿಕ ಮೂಲದ ಪ್ಯೂ ಸಂಶೋಧನಾ ಕೇಂದ್ರ ಹೇಳಿದೆ. ಮುಸ್ಲಿಂ ಜನಸಂಖ್ಯೆಯು ಹೆಚ್ಚುತ್ತಾ ಇರುವ ವೇಗದ ಪ್ರಕಾರ 2070ರ ವೇಳೆಗೆ ಪ್ರಪಂಚದಲ್ಲಿ ಇಸ್ಲಾಂನ ಹೆಚ್ಚಿನ ಜನಸಂಖ್ಯೆ ಅನುಯಾಯಿಗಳು ಇರುತ್ತಾರೆ ಅಂತ ಅಂದಾಜು ಮಾಡಲಾಗಿದೆ. ಪ್ಯೂ ಸಂಶೋಧನಾ ಕೇಂದ್ರದ ವರದಿಯ ಪ್ರಕಾರ 2060ರ ವೇಳೆಗೆ ಜಗತ್ತಲ್ಲಿ ಮುಸ್ಲಿಂ ಧರ್ಮವನ್ನ ಅನುಸರಿಸುವ ಜನರ ಒಟ್ಟು ಜನಸಂಖ್ಯೆಯು 2005ಕ್ಕೆ ಹೋಲಿಕೆಯಾದರೆ 70% ಹೆಚ್ಚಾಗಲಿದೆ. ಪ್ರಸ್ತುತ ಕ್ರಿಶ್ಚಿಯನ್ ಧರ್ಮ ವಿಶ್ವದ ಪ್ರಮುಖ ಧರ್ಮಗಳಲ್ಲಿ ದೊಡ್ಡದಾಗಿದೆ. 2 ಬಿಲಿಯನ್ಗಿಂತಲೂ ಹೆಚ್ಚು ಅನುಯಾಯಿಗಳನ್ನ ಹೊಂದಿದೆ. ಒಂದು ವರದಿಯ ಪ್ರಕಾರ 2020ರ ಹೊತ್ತಿಗೆ ಪ್ರಪಂಚದಲ್ಲಿ ಸುಮಾರು 2.38 ಶತಕೋಟಿ ಅಂದ್ರೆ ಸುಮಾರು 238 ಕೋಟಿ ಜನರು ಕ್ರಿಶ್ಚಿಯನ್ ಧರ್ಮವನ್ನ ಅನುಸರಿಸ್ತಾ ಇದ್ದಾರೆ ಅಂತ ಅಂದಾಜು ಮಾಡಲಾಗಿತ್ತು. ಆದರೆ ಇಸ್ಲಾಂ ಧರ್ಮದ ಅನುಯಾಯಿಗಳ ಸಂಖ್ಯೆ 191 ಕೋಟಿ. ಅದೇ ಸಮಯದಲ್ಲಿ 116 ಕೋಟಿ ಜನರು ಹಿಂದೂ ಧರ್ಮದ ಅನುಯಾಯಿಗಳಾಗಿದ್ದಾರೆ ಅಂತ ಹೇಳಲಾಗಿದೆ. ಇನ್ನು ನಾವು ಹೆಚ್ಚು ಮುಸ್ಲಿಂ ಜನಸಂಖ್ಯೆಯನ್ನ ಹೊಂದಿರುವ ದೇಶಗಳ ಬಗ್ಗೆ ಮಾತನಾಡೋದಾದ್ರೆ ಇಂಡೋನೇಷ್ಯಾ ಮೊದಲ ಸ್ಥಾನದಲ್ಲಿದೆ. ಅದರ ನಂತರ ಪಾಕಿಸ್ತಾನ, ಅದಾದ ನಂತರ ಭಾರತ, ಅದಾದ ನಂತರ ಬಾಂಗ್ಲಾದೇಶ ಬರುತ್ತೆ. ಇಸ್ಲಾಂ ತೊರೆದರೆ ಮರಣದಂಡನೆ. ಜಗತ್ತಿನಲ್ಲಿ ಪ್ರತಿ ವರ್ಷ ಹೆಚ್ಚಿನ ಜನರು ಯಾವ ಧರ್ಮಕ್ಕೆ ಮತಾಂತರಗೊಳ್ತಾರೆ? ಇದಕ್ಕೆ ಸರಿಯಾದ ಉತ್ತರ ನೀಡುವುದು ಸ್ವಲ್ಪ ಕಷ್ಟಕರವಾಗಬಹುದು. ಯಾಕಂತಂದ್ರೆ ಬೇರೆ ಧರ್ಮಕ್ಕೆ ಮತಾಂತರಗೊಳ್ಳುವವರ ಸಂಖ್ಯೆಯನ್ನ ಲೆಕ್ಕ ಹಾಕುವುದು ಕಷ್ಟದ ಕೆಲಸ. ಯಾಕಂದ್ರೆ ಕೆಲವು ದೇಶಗಳಲ್ಲಿ ರಾಷ್ಟ್ರೀಯ ಜನಗಣತಿಯನ್ನ ನಡೆಸಿದಾಗ ಜನರಲ್ಲಿ ಅವರ ಧರ್ಮದ ಬಗ್ಗೆ ಕೇಳುವುದಿಲ್ಲ. ಧರ್ಮದ ಬಗ್ಗೆ ಕೇಳಿದ್ರೂ ನೀವು ಈಗಾಗಲೇ ಈ ಧರ್ಮವನ್ನ ನಂಬಿದ್ದೀರಾ ಅಥವಾ ಮತಾಂತರಗೊಂಡು ಈ ಧರ್ಮಕ್ಕೆ ಬಂದಿದ್ದೀರಾ ಅಂತ ಕೇಳೋದಕ್ಕಾಗಲ್ಲ. ಕೆಲವು ದೇಶಗಳಲ್ಲಿ ಕಾನೂನು ಮತ್ತು ಸಾಮಾಜಿಕ ಪರಿಣಾಮಗಳು ಧಾರ್ಮಿಕ ಮತಾಂತರವನ್ನ ಕಷ್ಟಕರಗೊಳಿಸ್ತಾಗಿದೆ. ಉದಾಹರಣೆಗೆ ಕೆಲವೊಂದಿಷ್ಟು ಮುಸ್ಲಿಂ ದೇಶಗಳಲ್ಲಿ ಇಸ್ಲಾಂ ಧರ್ಮವನ್ನ ತೊರೆದರೆ ಮರಣದಂಡನೆಯನ್ನ ವಿಧಿಸಲಾಗತ್ತೆ ಅನ್ನುವಂತಹ ಕಠಿಣ ಕಾನೂನುಗಳನ್ನ ತಂದಿದ್ದಾರೆ. ಹಾಗಾಗಿ ಇಸ್ಲಾಂ ಧರ್ಮದಿಂದ ಮತಾಂತರಗೊಳ್ಳೋ ಜನಸಂಖ್ಯೆ ಕಡಿಮೆ ಇರುತ್ತೆ. ಇಸ್ಲಾಂ ವಿಶ್ವದ 2ನೇ ಅತಿದೊಡ್ಡ ಧರ್ಮ. 2010ರಿಂದ 2050ರವರೆಗೆ ಎಷ್ಟು ಜನರು ಇಸ್ಲಾಂಗೆ ಸೇರುತ್ತಾರೆ? ಅದಕ್ಕಾಗಿಯೇ ಇಸ್ಲಾಂನಿಂದ ಬೇರೆ ಯಾವುದೇ ಧರ್ಮಕ್ಕೆ ಮತಾಂತರಗೊಂಡ ಅಂಕಿಅಂಶಗಳನ್ನು ಪಡೆಯೋದು ಕಷ್ಟ. ಆದರೆ ಲಭ್ಯವಿರುವ ಮಾಹಿತಿಯ ಪ್ರಕಾರ ಧಾರ್ಮಿಕ ಮತಾಂತರದಿಂದ ಜಾಗತಿಕ ಮುಸ್ಲಿಂ ಜನಸಂಖ್ಯೆಗೆ ಯಾವುದೇ ವ್ಯತ್ಯಾಸ ಇಲ್ಲ. ಯಾಕಂತಂದ್ರೆ ಎಷ್ಟು ಜನರು ಇಸ್ಲಾಂಗೆ ಮತಾಂತರಗೊಳ್ತಾರೋ ಅಷ್ಟೇ ಸಂಖ್ಯೆಯ ಜನರು ಇಸ್ಲಾಂ ಧರ್ಮವನ್ನ ತೊರೆಯುತ್ತಿದ್ದಾರೆ. ಆದ್ದರಿಂದ ಈ ಅಂಕಿಅಂಶ ಬಹುತೇಕ ಸಮನಾಗಿರುತ್ತೆ. ಪ್ಯೂ ಸಂಶೋಧನೆ ಕೇಂದ್ರದ ವರದಿಯ ಪ್ರಕಾರ 2010ರಿಂದ 2010 ಮತ್ತು 2050ರ ನಡುವೆ ಸುಮಾರು 32 ಲಕ್ಷ ಜನರು ಧಾರ್ಮಿಕ ಮತಾಂತರದ ಮೂಲಕ ಇಸ್ಲಾಂ ಧರ್ಮವನ್ನ ಅನುಸರಿಸುವವರ ಸಂಖ್ಯೆಗೆ ಸೇರುವ ಸಾಧ್ಯತೆ ಇದೆ ಅಂತ ಅಧ್ಯಯನ ತೋರಿಸ್ತಾಗಿದೆ. ಈ ಹೆಚ್ಚಳವು ತುಂಬಾ ಇಲ್ಲದಿದ್ರೂ ಕೂಡ ಇನ್ನು ಇತರೆ ಧರ್ಮಗಳಿಗೆ ಹೋಲಿಸಿದ್ರೆ ಇಸ್ಲಾಂ ವಿಶ್ವದ 2ನೇ ಅತಿದೊಡ್ಡ ಧರ್ಮವಾಗಿ ಉಳಿತಾಗಿದೆ. 25% ಅಮೆರಿಕನ್ ಮುಸ್ಲಿಮರು ಮತಾಂತರಿಗಳು. ನ್ಯೂಯಾರ್ಕ್ ಟೈಮ್ಸ್ನ ಪ್ರಕಾರ 25% ಅಮೆರಿಕನ್ ಮುಸ್ಲಿಮರು ಇತರೆ ಧರ್ಮಗಳಿಂದ ಮತಾಂತರಗೊಂಡಿದ್ದಾರೆ.
ಬ್ರಿಟನ್ನಲ್ಲಿ ಪ್ರತಿ ವರ್ಷ ಸುಮಾರು 6,000 ಜನರು ಇಸ್ಲಾಂಗೆ ಮತಾಂತರಗೊಳ್ಳುತ್ತಿದ್ದಾರೆ. ವರದಿಯೊಂದರ ಪ್ರಕಾರ ಬ್ರಿಟನ್ನಲ್ಲಿ ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಂಡವರಲ್ಲಿ ಹೆಚ್ಚಿನವರು ಮಹಿಳೆಯರೇ ಆಗಿದ್ದಾರೆ. ದಿ ಹಂಟಿಂಗ್ಟನ್ ಪೋಸ್ಟ್ನ ಪ್ರಕಾರ ಪ್ರತಿ ವರ್ಷ ಸುಮಾರು 20,000 ಅಮೆರಿಕನ್ನರು ಇತರೆ ಧರ್ಮಗಳಿಂದ ಇಸ್ಲಾಂಗೆ ಮತಾಂತರಗೊಳ್ಳುತ್ತಿದ್ದಾರೆ ಅಂತ ಅಂದಾಜು ಮಾಡಲಾಗಿದೆ. ಪ್ಯೂ ರಿಸರ್ಚ್ನ ಪ್ರಕಾರ ಇತರೆ ಧರ್ಮಗಳಿಗಿಂತ ಭಿನ್ನವಾಗಿ ಅಮೆರಿಕದಲ್ಲಿ ಇಸ್ಲಾಂಗೆ ಮತಾಂತರಗೊಳ್ತಾ ಇರುವವರ ಸಂಖ್ಯೆಯು ಧರ್ಮವನ್ನ ತೊರೆಯುವ ಅಮೆರಿಕನ್ ಮುಸ್ಲಿಮರ ಸಂಖ್ಯೆಗೆ ಬಹುತೇಕ ಸಮನಾಗಿರುತ್ತೆ ಹೀಗಂತ ಪ್ಯೂ ರಿಸರ್ಚ್ ಹೇಳುತ್ತಾಗಿದೆ. ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಂಡವರಲ್ಲಿ 77% ಕ್ರಿಶ್ಚಿಯನ್ ಧರ್ಮದವರು, ಉಳಿದ 23% ಜನರು ಇತರೆ ಧರ್ಮದವರಾಗಿದ್ದಾರೆ. ಗಿನ್ನೆಸ್ ಪುಸ್ತಕದ ಪ್ರಕಾರ 1990 ಮತ್ತು 2000 ನಡುವೆ ಪ್ರಪಂಚದಾದ್ಯಂತ ಸುಮಾರು 12.5 ಮಿಲಿಯನ್ ಅಂದರೆ 125 ಕೋಟಿ ಜನರು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಂಡವರಿಗಿಂತ ಇಸ್ಲಾಂಗೆ ಮತಾಂತರಗೊಂಡಿದ್ದಾರೆ. 1990 ಮತ್ತು 2000 ಇಸವಿಯ ನಡುವೆ ಸುಮಾರು 12.5 ಮಿಲಿಯನ್ ಜನರು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಂಡವರಿಗಿಂತ ವಿಶ್ವಾದ್ಯಂತ ಇಸ್ಲಾಂಗೆ ಮತಾಂತರಗೊಂಡಿದ್ದಾರಂತೆ. ಇದರ ಹೊರತಾಗಿಯೂ ಕೂಡ ಇಸ್ಲಾಂ ಧರ್ಮವು ಜಾಗತಿಕವಾಗಿ ಮತಾಂತರಗೊಳ್ಳುವವರಲ್ಲಿ 2ನೇ ಸ್ಥಾನದಲ್ಲಿ ಇದೆ. ಇಸ್ಲಾಂ ಧರ್ಮ ಹೆಚ್ಚಾಗ್ತಾ ಇರೋದ್ರಿಂದ ಏನು ಬದಲಾವಣೆಯಾಗತ್ತೆ? ಈ ಪ್ರಶ್ನೆ ಮೂಡೋದು ಸಹಜ. ಮೊದಲ ಪರಿಣಾಮ ಭಾರತದ ಮೇಲೆ ಆಗಬಹುದು. ಭಾರತವು ಇಂಡೋನೇಷ್ಯಾವನ್ನ ಹಿಂದಿಕ್ಕಿ 2050ರಲ್ಲಿ ಅತಿ ಹೆಚ್ಚು ಮುಸ್ಲಿಂ ಜನಸಂಖ್ಯೆಯನ್ನ ಹೊಂದಿರುವ ದೇಶವಾಗಲಿದೆ. ಆದಾಗ್ಯೂ ಭಾರತದಲ್ಲಿ ಹಿಂದೂ ಜನಸಂಖ್ಯೆಯು ಮುಸ್ಲಿಮರಿಗಿಂತ ಹೆಚ್ಚಾಗಿರುತ್ತೆ. ಆದರೆ ಇದು ಯುರೋಪ್ ಮೇಲೆ ಬಲವಾದ ಪರಿಣಾಮ ಬೀರಲಿದೆ. ಯಾಕಂದ್ರೆ ಬ್ರಿಟನ್ ಮತ್ತು ಫ್ರಾನ್ಸ್ನಲ್ಲಿ ಕ್ರಿಶ್ಚಿಯನರ ಜನಸಂಖ್ಯೆಯು ಒಟ್ಟು ಜನಸಂಖ್ಯೆಯ 50%ಕ್ಕಿಂತ ಕಡಿಮೆ ಇರುತ್ತೆ. ಒಂದು ಅಂದಾಜಿನ ಪ್ರಕಾರ 2050ರಲ್ಲಿ ಯುರೋಪ್ನಲ್ಲಿ ಮುಸ್ಲಿಂ ಜನಸಂಖ್ಯೆಯು ಸುಮಾರು 10% ಇರುತ್ತೆ. 2050ರಲ್ಲಿ ಅಮೆರಿಕದಲ್ಲಿ ಪ್ರತಿ 50 ಜನರಲ್ಲಿ ಒಬ್ಬರು ಮುಸ್ಲಿಮರಾಗಿರ್ತಾರೆ. ಉಪ ಸಹಾರಾ ಮರುಭೂಮಿಯ ದಕ್ಷಿಣ ಆಫ್ರಿಕಾದಲ್ಲಿ 10 ಕ್ರಿಶ್ಚಿಯನರಿದ್ರೆ 4 ಮುಸ್ಲಿಮರು ಇರ್ತಾರೆ ಅಂತ ವರದಿ ಹೇಳಿದೆ. ಇನ್ನು ಪ್ಯೂ ರಿಸರ್ಚ್ ಸೆಂಟರ್ನ ದಿ ಫ್ಯೂಚರ್ ಆಫ್ ವರ್ಲ್ಡ್ ರಿಸರ್ಚ್ ಅಧ್ಯಯನವು 2050ರಲ್ಲಿ ವಿಶ್ವಾದ್ಯಂತ ಹಿಂದೂ ಜನಸಂಖ್ಯೆಯು ಸುಮಾರು 34% ಹೆಚ್ಚಾಗತ್ತೆ. ಅಂದರೆ 1.03 ಶತಕೋಟಿ ಏರಿಕೆಯಾಗಲಿದೆ ಅಂತ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಈಗಾಗಲೇ ವಿಶ್ವದ ಒಟ್ಟು ಜನಸಂಖ್ಯೆಯಲ್ಲಿ ಹಿಂದೂಗಳು ಜಸ್ಟ್ 14.9% ಇದ್ದಾರೆ. ಕ್ರಿಶ್ಚಿಯನರು 31.4% ಮತ್ತು ಮುಸಲ್ಮಾನರು 29.7% ಇದ್ದಾರೆ ಅಂತ ಅಧ್ಯಯನದಲ್ಲಿ ತಿಳಿದುಬಂದಿದೆ. ಇನ್ನು ವಿಶ್ವದ ಕೆಲವು ಮುಸ್ಲಿಂ ಬಹುಸಂಖ್ಯಾತ ರಾಷ್ಟ್ರಗಳಲ್ಲಿ ಹಿಂದೂಗಳ ಸಂಖ್ಯೆ ತೀವ್ರಗತಿಯಲ್ಲಿ ಇಳಿಕೆಯಾಗಲಿದೆ. ವರದಿಗಳ ಪ್ರಕಾರ 2050ರಲ್ಲಿ ಮುಸ್ಲಿಂ ರಾಷ್ಟ್ರವಾಗಿರುವಂತಹ ಪಾಕಿಸ್ತಾನದಲ್ಲಿ ಹಿಂದೂಗಳ ಜನಸಂಖ್ಯೆಯಲ್ಲಿ ಗಣನೀಯವಾಗಿ ಇಳಿಕೆಯಾಗಲಿದೆ ಅಂತ ವರದಿ ಹೇಳಿದೆ. ಇನ್ನು 2010ರಲ್ಲಿ 1.6% ಜನಸಂಖ್ಯೆಯು 2050ರಲ್ಲಿ 1.3% ಇಳಿಕೆ ಕಂಡಿದೆಯಂತೆ. ಬಾಂಗ್ಲಾದೇಶದಲ್ಲಿ 2010ರಲ್ಲಿ 8.5% ಹಿಂದೂಗಳ ಜನಸಂಖ್ಯೆ. ಆದರೆ 2050ರ ಹೊತ್ತಿಗೆ ಹಿಂದೂಗಳ ಜನಸಂಖ್ಯೆಯು 7.2% ಇಳಿಕೆಯಾಗಲಿದೆಯಂತೆ. ಇನ್ನುಳಿದಂತೆ ಅಫ್ಘಾನಿಸ್ತಾನದಲ್ಲಿಯೂ ಕೂಡ 0.4ರಿಂದ 0.3% ಇಳಿಕೆಯಾಗಲಿದೆ ಅಂತ ವರದಿ ಹೇಳಿದೆ. ಹೀಗೇನಾದರೂ ಆಗಿದ್ದೆಯಾದಲ್ಲಿ 2050ರ ಹೊತ್ತಿಗೆ ನಮ್ಮ ವಂಶ ಅಂದರೆ ನಾವು ಇರ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಆದರೆ ನಿಮ್ಮ ಸುತ್ತಲೂ ಮುಸಲ್ಮಾನರ ಸಂಖ್ಯೆ ಜಾಸ್ತಿ ಆಗಲಿದೆ. ಆದರೆ ಇದೇ ತರನಾಗಿ ಮುಂದುವರೆದಿದ್ದೆಯಾದಲ್ಲಿ ಹಿಂದೂ ಧರ್ಮ ಎಲ್ಲಿ ಹೋಯಿತು? ಹಿಂದೂಸ್ತಾನದಲ್ಲಿ ಹಿಂದೂ ಧರ್ಮವೇ ಇಲ್ಲ ಅಂತಂದ್ರೆ ಮುಂದೊಂದು ದಿನ ಭಾರತದಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರಾಗುವಂತಹ ಕಾಲ ಬಂದೇ ಬರುತ್ತೆ. ಅದಕ್ಕೋಸ್ಕರ ಮಲಗಿರೋ ಹಿಂದೂಗಳನ್ನ ಎಚ್ಚರಿಸುವುದಕ್ಕೆ ಈ ವಿಡಿಯೋವನ್ನ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಹಿಂದೂಸ್ತಾನ್, ಜೈ ಸನಾತನ. ನಮಸ್ಕಾರ.